ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಭಾರ್ಗವಿ LLB ಈ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತು ಇವರಿಗೆ ಮನೆಯೆಲ್ಲ ಕಳ್ಕೊಬಿಟ್ಟಿದ್ದಾರೆ. ಇವಾಗ ಭಾರ್ಗವಿ ಗಂಡನ ಮನೆಯಲ್ಲಿ ಎಲ್ಲ ಮನೆ ಮಠ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ, ಏನೋ ಕಾರಣಾಂತರದಿಂದ. ಇವಾಗ ಅವ್ರಿಗೆ ಇರೋಕ್ಕೆ ಮನೆ ಇಲ್ಲ, ಹಾಗಾಗಿ ಬಾಡಿಗೆ ಮನೆ ಹುಡುಕ್ತಾ ಇದ್ದಾರೆ. ಆದರೆ ಎಲ್ಲೋದ್ರೂ ಬಾಡಿಗೆ ಜಾಸ್ತಿನೇ, ಬಾಡಿಗೆ ಕಡಿಮೆ ಬಾಡಿಗೆಲಿ ಬೇಕು ಅಂತ ಹುಡುಕ್ತಿದ್ದಾರೆ. ಮನೆಯಲ್ಲಿ ಜನ ಜಾಸ್ತಿ ಇದ್ದಾರೆ, 7 ಜನ ಇದ್ದಾರೆ. ಆದರೆ ಹುಡುಕ್ತಿರೋದು ಕಡಿಮೆ ಬಾಡಿಗೆಯಲ್ಲಿ, ಮನೆ ಸಿಗ್ತಾ ಇಲ್ಲ. ಹಾಗಾಗ್ಬಿಟ್ಟು ಓನರ್ ಹೇಳ್ತಾನೆ, ಒಂದು ಮನೆ ನೋಡ್ತಾ ಇರ್ತಾನೆ ಗಂಡ, ಇನ್ನೂ ಹೆಂಡ್ತಿ ಬಂದಿರಲ್ಲ ಭಾರ್ಗವಿ. ಆದರೆ ಗಂಡ ನೋಡ್ತಿರ್ತಾನೆ, ಓನರು ಮನೆ ಕೊಡಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿರ್ತಾನೆ. ಹೋಗಪ್ಪ, ನೀನು ಮನೆ ಕೊಡಲ್ಲ ನಾವು ಅಂತೇಳಿ. ಆಮೇಲೆ ಭಾರ್ಗವಿ ಅಲ್ಲಿಗೆ ಬರ್ತಾಳೆ. ಭಾರ್ಗವಿ ಬಂದ ತಕ್ಷಣ, ನಿಮಗೆ ಈ ಮನೆ ಸೆಟ್ ಆಗಲ್ಲ, ನಿಮಗೆ ಆಗಲ್ಲ ಬಿಡಿ, ಮನೆ ಬಾಡಿಗೆ ಸ್ವಲ್ಪ ಕಡಿಮೆ ಆಗುತ್ತಾ ಅಂತಂದಿದ್ದಕ್ಕೆ, ಏನು ಕೊಡೋದೇ ಇಲ್ಲ, ಹೋಗಪ್ಪ ನೀನು ಫಸ್ಟು ಅಂತ ಕಳಿಸ್ತಾ ಇರ್ತಾನೆ. ಇನ್ನೇನು ಮಾಡೋದು ಅಂತೇಳಿ ಅವನು ಹೋಗೋಕ್ಕೆ ರೆಡಿ ಇರ್ತಾನೆ. ಎಲ್ಲೂ ಮನೆ ಸಿಕ್ಕಿಲ್ಲ, ಇವತ್ತೇ ಬೇಕು ಅಂತ ಹೇಳ್ತಾನೆ. ಹಿಂಗಿದ್ರೆ ನಂಬೋಕ್ಕಾಗಲ್ಲ ಇವ್ರನ್ನ ಅಂತೇಳಿ ಕೊಡಲ್ಲ, ಹೋಗು ಅಂತ ಹೇಳಿ ಕಳಿಸ್ತಾನೆ. ಅಷ್ಟೊತ್ತಿಗೆ ಭಾರ್ಗವಿ ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದಾಗ, ಓ ಭಾರ್ಗವಿ ಮೇಡಮ್, ನೀವು ಎಷ್ಟು ದೊಡ್ಡ ಲಾಯರ್ ಮೇಡಮ್ ನೀವು, ಅಯ್ಯೋ ದೇವ್ರೆ ಅಂತೇಳ್ಬಿಟ್ಟು, ನಿಮಗೆ ಮೇಡಮ್ ಮನೆ ಅಂತಾನೆ. ಹೌದು, ನನಗೆ ಮನೆ, ಇವರು ನನ್ನ ಹಸ್ಬೆಂಡು, ನಾವು ಏನೋ ಕಾರಣಾಂತರದಿಂದ ಬಾಡಿಗೆ ಮನೆ ಬರಬೇಕಾಗಿದೆ, ನಮಗೆ ಮನೆ ಬೇಕೇ ಬೇಕು ಸರ್ ಅಂತ ಹೇಳ್ತಾಳೆ. ಅಯ್ಯೋ ನಿಮಗಿಲ್ಲ ಅಂತೀನ ಮೇಡಮ್, ಮನೆ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತಾನೆ. ಹೌದಾ ಅಂತೇಳ್ಬಿಟ್ಟು, ಸರಿ ಸರ್ ಅಂತ ಹೇಳ್ತಾ ಇರ್ತಾಳೆ. ನಾವು 7 ಜನ ಇದ್ದೀವಿ ಸರ್ ಮನೇಲಿ ಅಂತ ಹೇಳ್ತಾಳೆ. ಹೌದಾ, 7 ಜನ ಜಾಸ್ತಿನೇ ಆಯಿತು, ಇನ್ನು ನೀವು ಲಾಯರ್ ಮೇಡಮ್ ಅವರು, ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಆಯಿತು ಮೇಡಮ್, ಕೊಡ್ತೀನಿ ಅಂತ ಹೇಳ್ತಾನೆ. ಅದನ್ನು ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊತಾರೆ ಇಬ್ಬರೂ. ಅಷ್ಟೊತ್ತಿಗೆ ಇವಳು ಬೃಂದ ಬಂದುಬಿಡ್ತಾಳೆ ಅಲ್ಲಿಗೆ, ಒಂದು ಬ್ಯಾಗ್ ಹಿಡ್ಕೊಂಡು. ಬೃಂದ ಬಂದು, ಇಲ್ಲಿ ಏನಕ್ಕೆ ಬಂದಿದ್ದೀರಾ, ಇಲ್ಲಿ ಈ ಏರಿಯಾದಲ್ಲಿ ಎಂಥ ಮನೆ ಇದೆ, ನಮಗೆ ಬೇಕಾದ ಮನೆ ಇಲ್ಲೆಲ್ಲಿದೆ, ಬೇಡ ಬನ್ನಿ ಈ ಕಡೆ ಹೋಗೋಣ ಆ ಕಡೆಗೆ ಅಂತ ಎಲ್ಲ ಹೇಳ್ತಾಳೆ. ಸುಮ್ಮನಿರು ಬೃಂದ, ನಿಂಗೇನು ಗೊತ್ತಾಗಲ್ಲ ಅಂತ ಭಾರ್ಗವಿ ಹೇಳ್ತಾಳೆ. ನನಗೆಲ್ಲ ಗೊತ್ತಾಗುತ್ತೆ, ಇಲ್ಲಿ ಈ ಮನೆಯನ್ನು ನೋಡೋಂಗಿದೆಯಾ, ಇಂಥ ಮನೆಗೆ ಬರೋಕ್ಕೆ ಅಂತ ರೆಡಿ ಆಗ್ತಿದೆಯಲ್ಲ ಅಂತೇಳಿ. ಹೌದು, ಎಲ್ಲ ಕಳ್ಕೊಂಡ್ಮೇಲೆ ಹೀಗೇನೆ ಆಗೋದು ಅಂತೇಳ್ಬಿಟ್ಟು, ಸೈನ್ ಹಾಕುವಾಗ ಗೊತ್ತಿರಲಿಲ್ವ ಅವತ್ತು, ಯಾಕೆ ಸೈನ್ ಹಾಕ್ಕೊಟ್ಟೆ ನೀನು, ನಿನ್ನ ಗಂಡ ಸೈನ್ ಹಾಕ್ಬಿಟ್ರೆ ಅಂತ ಬೃಂದ ಬೈತಾ ಇರ್ತಾಳೆ. ಆಮೇಲೆ ಬೃಂದ, ಸುಮ್ಮನಿರು, ನಿನಗೇನು ಗೊತ್ತಾಗಲ್ಲ ಅಂತ ಭಾರ್ಗವಿ ಹೇಳ್ತಾಳೆ. ಆಮೇಲೆ ತಗೊಳ್ಳಿ ಮೇಡಮ್ ಕೀನ ಅಂತೇಳಿ ಅವನು ಕೊಡ್ತಾನೆ ಓನರು ಭಾರ್ಗವಿಗೆ. ಕೀ ಕೊಟ್ಟಾಗ ಆಮೇಲೆ ಕೀ ಇಸ್ಕೊತಾಳೆ. ಇಸ್ಕೊಂಡ್ಮೇಲೆ, ಸುಮ್ಮನೆ ಹೋಗಮ್ಮ ಅಂತ ಅವನು ಬೈತಾನೆ ಓನರು. ಇವಳು ಬೃಂದ ಏನೇನೋ ಮಾತಾಡ್ತಿರ್ತಾಳೆ. ಅದಕ್ಕೆ ಸುಮ್ಮನೆ ಹೋಗಮ್ಮ, ನಿಮಗೆ ಕೊಡ್ತೀನಿ ಅಂತ ನಾನು ಕರೆದು ಕೊಡ್ತಾಯಿಲ್ಲ, ನೀವು ಕೇಳ್ಕೊ ಬಂದಿದ್ದಕ್ಕೆ ಕೊಟ್ಟಿದ್ದೀನಿ ಅಂತ ಅವನು ಜೋರು ಮಾಡ್ತಿರ್ತಾನೆ ಓನರು. ಅದಕ್ಕೆ ಅವನೇ ಹೇಳ್ಬಿಡ್ತಾನೆ ಫಸ್ಟೇ ಸ್ಟಾರ್ಟಿಂಗು, 40,000 ಅಡ್ವಾನ್ಸು, 20,000 ಬಾಡಿಗೆ ನೋಡಿ ಮೇಡಮ್ ಅಂತೇಳಿ. ಸರ್ ಬಾಡಿಗೆ ಜಾಸ್ತಿ ಆಯಿತು ಸರ್ ಅಂತ ಹೇಳ್ತಾಳೆ ಭಾರ್ಗವಿ. ಆದರೆ ಇಲ್ಲ ಮೇಡಮ್, ಇದಕ್ಕಿಂತ ಕಡಿಮೆ ಕೊಡೋಕ್ಕಾಗಲ್ಲ, ಏಕೆಂದರೆ ನನ್ನ ಜೀವನನೂ ನಡಿಬೇಕಲ್ಲ, ನಾನು ಇಷ್ಟು ಕಡಿಮೆ ಕೊಟ್ಟರೆ, ಈಗ ಅಡ್ವಾನ್ಸು ಜಾಸ್ತಿ ತಗೊಳ್ಳೋಂಗಿಲ್ಲ ಅಂತ ಬೇರೆ ಹೇಳ್ತಾರೆ, 2 ತಿಂಗಳದ್ದು ಅಡ್ವಾನ್ಸ್ ತೊಗೋಬೇಕಂತೆ. ಹಾಗಾಗಿ 40,000 ಬಾಡಿಗೆ, 20,000 40,000 ಅಡ್ವಾನ್ಸು, 20,000 ಬಾಡಿಗೆ ಮೇಡಮ್ ಅಂತ ಹೇಳ್ತಾನೆ. ಇನ್ನು ಕಡಿಮೆ ಆಗಲ್ವ ಅಂದಿದ್ದು, ಆಗೋದೇ ಇಲ್ಲ ಅಂತ. 40,000 ಕೊಡೋ ಯೋಗ್ಯತೆ ಇಲ್ಲ, ಮಾತಾಡಬೇಡ ಸುಮ್ಮನಿರಮ್ಮ ನೀನು ಅಂತ ಓನರ್ ಬೈತಾನೆ. ಆಮೇಲೆ ಬ್ಯಾಗಲ್ಲಿ ಜಿಪ್ ಹೇಳೋ ದುಡ್ಡು ಕೊಡೋಕೆ ಹೋಗ್ತಾಳೆ. ಕೊನೆಗೇನೋ ಯೋಚನೆ ಮಾಡಿಬಿಟ್ಟು, ನಾನೇ ಕೊಡಲಿ ಅಂತಲೋ ಏನೋ ಯೋಚನೆ ಮಾಡಿ ಹಂಗೆ ಜಿಪ್ ಎಳೆದ್ಬಿಟ್ಟು, ಏನು ತಂದಿದೀಯ ಅದರಲ್ಲಿ ಬೃಂದ ಅಂತ ಕೇಳ್ತಾಳೆ. ಅದಕ್ಕೆ, ಏನು ಅಲ್ಲಿ ಗಂಟಿಟ್ಟಿದ್ದಲ್ಲ ಅದೆಲ್ಲ ಕಾಗದ ಪತ್ರ ದುಡ್ಡು ಕಾಸು ಎಲ್ಲ ಬಂದಿದ್ದೀನಿ, ಬೆಲೆ ಬಾಳೋ ವಸ್ತುನ ಅಂತ. ಸರಿ ಜಗಳಾಡಬೇಡಿ ಸುಮ್ಮನೆ ರೀ ಅಂತೇಳ್ಬಿಟ್ಟು ಗಂಡ ಸುಮ್ಮನಿರಿಸ್ತಾನೆ, ಭಾರ್ಗವಿ ಗಂಡ. ಆಮೇಲೆ ಸುಮ್ಮನಾಗ್ಬಿಟ್ಟು ಲಾಸ್ಟಲ್ಲಿ ಭಾರ್ಗವಿಗೆ ಮನೆ ಸರಿ ಹೋಗುತ್ತೆ, ಮನೆಗೆ ಬರೋದು ಇವತ್ತೇ ಅಂತ ಆಗುತ್ತೆ. ಆದರೆ ಬೃಂದಿಗೆ ಇಲ್ಲದ್ದು ನಾಟಕಗಳು ಆಡ್ತಾಳೆ. ನಾನು ಇಂಥ ಮನೇಲಿರೋದು, ನಾನು ಎಂಥ ದೊಡ್ಡ ಶ್ರೀಮಂತರಲ್ಲಿ ಮನೇಲಿದ್ದೆ, ಹಿಂಗಿರೋದು, ಹಿಂಗೆ ಅಡ್ಜಸ್ಟ್ ಆಗೋದು ಹೆಂಗೆ ಅಂತೇಳಿ.
ಈಗ ಅಡ್ವಾನ್ಸು 40,000 ರೂಪಾಯಿ ಕೊಡಬೇಕು. 40,000 ರೂಪಾಯಿ ಕೊಡೋಕ್ಕೆ ಅಡ್ವಾನ್ಸ್ ಇಲ್ಲ ಇವ್ರ ಹತ್ರ. ಅದಕ್ಕೆ ಏನು ಮಾಡ್ತಾಳೆ ಅವಳು, ತಾಳಿ ಸರನೇ ತೆಗೆದುಬಿಟ್ಟು ಅಷ್ಟನ್ನು ಕೊನೆ ಕಟ್ಟಿಸ್ಕೋತಾಳೆ ಗಂಡನ ಹತ್ರ. ತಾಳಿ ಸರ ತೆಗೆದು ಅದನ್ನೇ ಮಾರಿ ಅವಳು ಅಡ್ವಾನ್ಸ್ ಕೊಡ್ತಾಳೆ ಭಾರ್ಗವಿ. ಆದರೆ ಬೃಂದ ದುಡ್ಡಿದ್ರೂ ಕೂಡ ಅವಳು ಕೊಡಲ್ಲ. ಅವಳ ಹತ್ರ ಇದೆ ದುಡ್ಡು, ಅವಳು ಕೊಡಲ್ಲ. ಬರೀ ಇಂಥ ಹೊಟ್ಟೆ ಉರಿ ಬುದ್ಧಿನೇ ಅವಳಿಗೆ. ಯಾವಾಗಲೂ ತಂಗಿ ಮೇಲೆ ಯಾವಾಗಲೂ ದ್ವೇಷ ಸಾಧಿಸ್ತಲೇ ಇರ್ತಾಳೆ. ಮದುವೆ ಆದಾಗಿಂದನೂ ಹಾಗೇ ಆವಾಗ್ಲೂ ಇದೇ ಥರ ಮಾಡಿಕೊಂಡು ಅವಳಿಗೆ ಹಿಂಸೆ ಕೊಟ್ಕೊಂಡೇ ಬಂದಳು ಆವಾಗ್ಲೂ. ಇವಾಗ ಇವಳು ದೊಡ್ಡ ಲಾಯರ್ ಆಗಿದ್ದಾಳೆ ಭಾರ್ಗವಿ. ಲಾಯರಾಗಿ ಮಾವನ್ನು ಬಿಡಿಸಿದ್ದಾಳೆ ಜೈಲಿಂದ ಬಿಡಿಸಿ ಈಗೆಲ್ಲ ಚೆನ್ನಾಗಿದ್ದಾರೆ. ಅತ್ತೆ ಮಾವ, ಗಂಡ ಹೆಂಡ್ತಿ, ಬೃಂದ ಅಂತೂ ಇವ್ರನ್ನ ಬಿಟ್ಟು ಹೋಗೋದೇ ಇಲ್ಲ. ಅಲ್ಲಿಗೆ ಬಂದುಬಿಡ್ತಾಳೆ. ಅವ್ರು ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಬರ್ತಾಳೆ. ಆದ್ರೂ ಅವಳು ಕೊಂಕು ಬುದ್ಧಿ ಬಿಟ್ಬಾಳಲ್ಲ. ಬರೀ ಜಂಬ ತೋರಿಸ್ಕೊಂಡು ಕೊಂಕು ಬುದ್ಧಿ ಮಾಡ್ತಾಳೆ. ಅದು ಇವ್ರುಗಳಿಗೆ ಇಷ್ಟ ಆಗಲ್ಲ. ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಒಪ್ಕೊಳ್ಳೇಬೇಕಾದ ಕಾರಣಕ್ಕೆ ಒಪ್ಕೊತಾರೆ ಅಷ್ಟೇ. ₹1 ದುಡಿಯೋ ಯೋಗ್ಯತೆಯೂ ಇಲ್ಲ ಇವಳಿಗೆ. ಬರೀ ಫಿಟ್ಟಿಂಗ್ ಇಟ್ಕೊಡ್ತಾಯಿದ್ಲು. ಫಸ್ಟು ಮಾವಿಗೆ ಫಿಟ್ಟಿಂಗ್ ಇಟ್ಕೊಡ್ತಾಯಿದ್ಲು. ಈಗ ಮಾವನ ಕಾರಣಾಂತರದಿಂದ ಮಾವ ಪಾಪ ಮನೆ ದೊಡ್ಡ ಬಂಗ್ಲೆ ಕಟ್ಟಿದ್ದ. ಅದು ಕೂಡ ಇವಾಗ ಏನೇನೋ ಆಗೋಯ್ತು. 2ನೇ ಹೆಂಡ್ತಿ ಅವಳು ಇವಳು ಅಂತ ಬಂದರು ಅಂತೇಳಿ ಈಗ ನೋಡಿದ್ರೆ ಮನೆಯೇ ಇಲ್ಲ ಇರೋಕ್ಕೆ. ಇರೋ ಮನೆಯೂ ಬರ್ಕೊಟ್ಟು ಬಂದುಬಿಟ್ಟಿದ್ದಾರೆ. ಇವಾಗ ಇವರು ಇನ್ನೊಂದು ಮನೆ ಮಾಡ್ಕೊಳ್ಳೋವ್ರಿಗೂ ಈ ಬಾಡಿಗೆ ಮನೆಯಲ್ಲೇ ಇರಬೇಕಾಗುತ್ತೆ. ಬಾಡಿಗೆ ಕಟ್ಟೋದಕ್ಕೂ ಪಾಪ ಅವ್ರ ಹತ್ರ ದುಡ್ಡಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.